ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ NSP ಪೋರ್ಟಲ್ನಲ್ಲಿ OTR ನಂಬರ್ನ ಯಾವ ರೀತಿಯಾಗಿ ಜನ್ರೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇ ನೋಡಿ. ಹಾಗೆಯೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವುದೇ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಈ OTR ನಂಬರ್ ಕೇಳುತ್ತೆ. ಅಪ್ ಟು ಕಾಲೇಜ್ವರೆಗೂ ಸ್ಕಾಲರ್ಶಿಪ್ಗೆ ಈ OTR ನಂಬರ್ ಮ್ಯಾಂಡೇಟ್ರಿ ಆಗಿದೆ. ಸೊ ನೀವು ಇದನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇದಕ್ಕೆ ಎರಡೇ ಅಪ್ಲಿಕೇಶನ್ ಇದ್ದರೆ ಸಾಕು, ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ನೀವು NSP OTR ಆ್ಯಪ್ನ ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆಯೇ ಆಧಾರ್ ಇವೆರಡು ಆ್ಯಪು ನಿಮಗೆ ಕಂಪಲ್ಸರಿ ಬೇಕಾಗುತ್ತೆ. ಇಲ್ಲಿ NSP OTR ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಆದ ನಂತರ KYCಗೆ ನಿಮಗೆ ಆಧಾರ್, ಇಲ್ಲಿ ನಿಮ್ಮ ಫೇಸ್ ಸ್ಕ್ಯಾನ್ ಕೂಡ ಆಗುತ್ತೆ. ಸೊ ಈ ಆ್ಯಪು ನಿಮಗೆ ಕಂಪಲ್ಸರಿ ಬೇಕಾಗುತ್ತೆ. ಸೊ ಎರಡನ್ನೂ ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದ ನಂತರ NSP ಪೋರ್ಟಲ್ ಏನಿದೆ ಈ OTR ನಂಬರ್ ಜನ್ರೇಟ್ ಮಾಡೋಕ್ಕೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಇಲ್ಲಿ ನೀವು ನೋಡ್ಬೋದು ಲಾಗಿನ್ ರಿಜಿಸ್ಟ್ರೇಷನ್ KYC ಬೈ ಫೇಸ್ ಆಥೋ ಅಂತ ತೋರಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟು ಚೇಂಜ್ ಮೊಬೈಲ್ ನಂಬರ್. ಇಲ್ಲಿ ನಿಮಗೆ ಇಷ್ಟು ಆಪ್ಷನ್ ಇದೆ. ನೀವು ಫಸ್ಟು ರಿಜಿಸ್ಟ್ರೇಷನ್ಗೆ ಹೋಗಬೇಕಾಗುತ್ತೆ. ಫಸ್ಟ್ ಗೈಡ್ಲೈನ್ ನೋಡ್ಕೊಳ್ಳಿ. ಗೈಡ್ಲೈನ್ ಆದ ನಂತರ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಬರುತ್ತೆ. ಹಾಗೆ ನೆಕ್ಸ್ಟ್ ಸ್ಟೆಪ್ಪು KYC, ಆಮೇಲೆ ಲಾಸ್ಟ್ ಸ್ಟೆಪ್ಪು ಸಬ್ಮಿಷನ್ ಫಿನಿಶ್ ಲಾಸ್ಟಿಗೆ. ಇದು ನೀವು ಎಲ್ಲ ನೋಡ್ಕೊಳ್ಳಿ, ಗೈಡ್ಲೈನ್ಸ್ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಓದ್ಕೊಳ್ಳಿ. ಇಲ್ಲಿ ಇವೆರಡೂ ನೀವು ಅಗ್ರಿ ಕೊಡಬೇಕು. ಅಗ್ರಿ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅದೇ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಸೆಂಡ್ OTP ಕೊಡಿ. ನಂತರ ಸೆಂಡ್ OTP ಕೊಟ್ಬಿಟ್ಟು 6 ಡಿಜಿಟ್ಸ್ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಕ್ಯಾಪ್ಚಾ ಎಂಟರ್ ಮಾಡಿ ವೆರಿಫೈಗೆ ಕೊಡಿ. ನಂಬರ್ ಹಾಗೆ OTP ವೆರಿಫೈ ಆದ ನಂತರ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಲಿಕ್ಕೆ ಬರುತ್ತೆ. ನೀವಿಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ ನಂತರ ಅಲ್ಲಿ ಫೇಸ್ ಸ್ಕ್ಯಾನ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಅಲ್ಲಿ ಏನು ಮಾಡಬೇಕು ಅಂದರೆ ನೀವು ಕ್ಲೋಸಪ್ಪಲ್ಲಿ ನಿಮ್ಮ ಫೇಸ್ ಇಟ್ಕೊಬಿಟ್ಟು ಹೈ ಬ್ಲಿಂಕ್ ಮಾಡಬೇಕಾಗುತ್ತೆ. ಅಲ್ಲಿ ರೌಂಡಾಗಿ ಕಾಣ್ತಿರೋ ರೆಡ್ ಸರ್ಕಲ್ಲು ಗ್ರೀನ್ ಸರ್ಕಲ್ ಬರಬೇಕಾಗುತ್ತೆ. ಅದು ಸೇವ್ ಆಗಿಬಿಟ್ಟು ಸಕ್ಸಸ್ಫುಲಿ ತಗೊಳ್ಳೋ ತನಕ ನೀವು ಅದನ್ನು ಟ್ರೈ ಮಾಡಬೇಕಾಗುತ್ತೆ. ಒಂದೊಂದು ಸಲ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನೀವು ಪದೇ ಪದೇ ಟ್ರೈ ಮಾಡಬೇಕಾಗುತ್ತೆ. ಒಂದು 2-3 ಟೈಮ್ಸ್ ಟ್ರೈ ಮಾಡ್ತಾಯಿದ್ರೆ ಅದು ತಗೊಳ್ಳುತ್ತೆ. ನಾನು ಅದಕ್ಕಿಂತ ಮೊದಲು ಹೇಳಬೇಕಾಗಿರೋದೇನೆಂದರೆ, ನಾನು ಆಲ್ರೆಡಿ ಮೊದಲೇ ರಿಜಿಸ್ಟರ್ ಆಗಿರೋದ್ರಿಂದ ನನಗೆ ಇಲ್ಲಿ ಕಾಣಿಸ್ತಿರುವಂತಹ ಟೆಂಪ್ರವರಿ ರೆಫರೆನ್ಸ್ ನಂಬರ್ ಏನಿದೆ ಇದು ನನಗೆ ಶೋ ಆಗಲ್ಲ. ಇಲ್ಲಿ ಕೆಲವೊಬ್ಬರು ಕನ್ಫ್ಯೂಸ್ ಆಗ್ತಾರೆ, ಇದೇನೇ OTR ನಂಬರ್ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ತಾರೆ. ಬಟ್ ಇದಲ್ಲ. OTR ನಂಬರ್ ಬಂದುಬಿಟ್ಟು 14 ಡಿಜಿಟ್ಸ್ ಇರುತ್ತೆ. ಸ್ಟಾರ್ಟಿಂಗ್ 25 ಆರ್ 26 ಈ ರೀತಿ ಶುರುವಾಗುತ್ತೆ ನಂಬರ್ಗಳು. ಸೊ ಹಾಗಾಗಿ ನಾನು ನಿಮಗೆ ಇದನ್ನು ಮೊದಲೇ ತಿಳಿಸ್ತಾ ಇದ್ದೀನಿ. ಈಗ ನೀವು ಫೇಸ್ ಕ್ಲೋಸಪ್ಪಲ್ಲಿ ಇಟ್ಕೊಬಿಟ್ಟು ಐ ಬ್ಲಿಂಕ್ ಮಾಡಬೇಕು. ಅಲ್ಲಿ ಈಗ ಒಂದೇ ಸಲ ನಂದು ತಗೊಳ್ತು. ನಾನು ಮೊದಲೇ ಲಾಗಿನ್ ಆಗಿರೋದ್ರಿಂದ ನನಗೆ ಟೆಂಪ್ರವರಿ ರೆಫರೆನ್ಸ್ ನಂಬರ್ ಶೋ ಆಗಲ್ಲ. ಸೊ ಡೈರೆಕ್ಟಾಗಿ ನನ್ನ ಪ್ರೊಫೈಲ್ ಓಪನ್ ಆಯಿತು. ಸೊ ನಾನಿವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಡೌನ್ಗೆ ಬಂದರೆ ಇಲ್ಲಿ ನನ್ನ ಡೀಟೇಲ್ಸ್ ಎಲ್ಲ ಶೋ ಆಗ್ತಾಯಿದೆ. ನಾನಿಲ್ಲಿ ನನ್ನ ಪೇರೆಂಟ್ಸ್ ನೇಮ್ ಹಾಕಿದೆ. ಇಮೇಲ್ ID ನೀಡಿಲ್ಲ, ಬೇಕಾದರೆ ಹಾಕ್ಕೋಬೋದು. ಈಗ ನೆಕ್ಸ್ಟ್ಗೆ ಕೊಡೋಣ. ಈಗ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನನ್ನ NSP OTR ID ಶೋ ಆಗ್ತಾಯಿದೆ. ನಿಮ್ಮ NSP OTR ಒನ್ ಟೈಮ್ ಪಾಸ್ವರ್ಡ್ ಕ್ರಿಯೇಟ್ ಆಯಿತು. ಇದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಸ್ಕಾಲರ್ಶಿಪ್ ಹಾಕಬೇಕಾದ್ರೆ ನಿಮಗೆ NSP OTR ನಂಬರ್ ಹೇಳಿ ಅಂತ ಹೇಳಿದ್ರೆ ಈ ನಂಬರ್ನೇ ಹೇಳಬೇಕಾಗುತ್ತೆ. ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಪಾಸ್ವರ್ಡ್ ಅಂತ ಹೇಳಿ. ಸೊ ನೀವು ಒನ್ ಟೈಮ್ ಇದನ್ನು ರಿಜಿಸ್ಟರ್ ಮಾಡಿದ್ರೆ ಆಯಿತು.
ನೀವು ಇದನ್ನು ಸೇವ್ ಮಾಡಿ ಇಟ್ಕೊಂಡ್ರೆ ಯಾವ ಸ್ಕಾಲರ್ಶಿಪ್ಪಿಗೆ ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.